ಅಂತ ತಿಳ್ಕೊತೀನಿ. ನಾನು ಆರಾಮದೇನಿ ನೋಡ್ರಿ. ಇವತ್ತು ವಿಡಿಯೋ ಯಾವ್ದು ಮಾಡಕತ್ತೀನಿ ಅಂತಂದ್ರೆ 4K ವಾಚ್ ಅವರ ಮತ್ತು 1K ಸಬ್ಸ್ಕ್ರೈಬರ್ನ ಯಾವ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡತ್ತೀನಿ. ಮತ್ತು ನಾ ಯಾವ ರೀತಿ ಕಂಪ್ಲೀಟ್ ಮಾಡ್ಕೊಂಡು ಅದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡತ್ತೀನಿ. ಇದು ನೀವು ಯೂಟ್ಯೂಬರ್ಸ್ ಇದ್ರೆ ಯೂಸ್ ಆಗ್ತೈತಿ. ನೀವು ಯೂಟ್ಯೂಬರ್ಸ್ ಯಾರಾದರೂ ನೋಡೋದಿದ್ರೆ ಸ್ಕಿಪ್ ಮಾಡಿಬಿಡ್ರಿ, ಪೂರ್ತಿ ವಿಡಿಯೋ ನೋಡಿರಿ, ನಿಮಗೂ ಸ್ವಲ್ಪ ಯೂಸ್ಫುಲ್ ಆಗ್ತೈತಿದ ವಿಡಿಯೋ. ನಾನು ಚಾನಲ್ ಓಪನ್ ಮಾಡಿ 3-4 ಮಂತ್ ಶಾರ್ಟ್ಸ್ನೂ ಹಾಕಲಿಲ್ಲ, ವಿಡಿಯೋಸ್ನೂ ಹಾಕಲಿಲ್ಲ, ಲೈವ್ನೂ ಮಾಡಲಿಲ್ಲ ಸರಿಯಾಗಿ. ಅಲ್ಲೇ ನಂದು 3 ಮಂತ್ ಎಲ್ಲ ಲಾಸ್ ಆದಂಗೆ ಆಯ್ತು ರೀ. ನಂಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ, ಐಡಿಯಾ ಇರಲಿಲ್ಲ. ಮತ್ತು ಲೈವ್ ಮಾಡ್ಬೇಕಂದ್ರೆ ನಂಗೆ ಅಷ್ಟೊಂದು ಧೈರ್ಯನೂ ಇರಲಿಲ್ಲ. ಹೀಗಾಗಿ ನನಗೆ 3 ಮಂತ್ ಹಾಗೆ ಹೋಯಿತು. ಅದಾದ್ಮ್ಯಾಗ ನಾನು ಕೆಲವೊಂದು ನನಗೆ ಸಬ್ಸ್ಕ್ರೈಬರ್ಸ್ ಇದ್ರಲ್ಲ, ಅವ್ರು ಲೈವ್ಗೆ ಹೋಗಿ ಅವರಿಂದನೂ ಸ್ವಲ್ಪ ಸಪೋರ್ಟ್ ತೊಗೊಂಡ, ಹಿಂಗೆ ಸ್ವಲ್ಪ ಎಲ್ಲರೂ ಧೈರ್ಯ ಕೊಟ್ಟರು. ಆಮೇಲೆ ನಾನು ಲೈವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಿ. ಮತ್ತು ಭಾಳ ಜನ ನನಗೆ ಲೈವ್ಗೆ ಬಂದ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗಿಂದ ನನಗೆ ಲೈವ್ ಮಾಡೋಕ್ಕೆ ಒಂದು ಸ್ವಲ್ಪ ಧೈರ್ಯ ಬಂತು. ಹೀಗಾಗಿ ನಾನು ಲೈವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಿ. ಮತ್ತು ಸಬ್ಸ್ಕ್ರೈಬರ್ನ ಗೇನ್ ಮಾಡ್ಕೋಬೇಕಂದ್ರೆ ಏನು ಮಾಡ್ಬೇಕಂತಂದರೆ, ನಾವು ಡೈಲಿ ಏನು ಮಾಡತ್ತಿದ್ನಿ ಅಂದರೆ, ನಾನು ಜಾಸ್ತಿ ಲೈವ್ಗಿಂತ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಿರ್ಲಿಲ್ಲ. ಶಾರ್ಟ್ಸ್ ಜಾಸ್ತಿ ಹಾಕ್ತಿದ್ನಿ. ಡೈಲಿ ಒಂದು 3 ಡೇಸ್ ಶಾರ್ಟ್ಸ್ ಹಾಕ್ತಿದ್ನಿ. ಶಾರ್ಟ್ಸ್ ಹಾಕೋದ್ರಿಂದ ಏನಾಗ್ತಿತ್ತು ಅಂತಂದರೆ, ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಶಾರ್ಟ್ಸ್ನೂ ಹಾಕಬೇಕು, ಹಾಗೆ ಲೈವ್ನೂ ಮಾಡಬೇಕು. ಶಾರ್ಟ್ಸ್ ಹಾಕೋದ್ರಿಂದ ಹೊಸಬ್ರು ನಮ್ಮ ಚಾನಲ್ಗೆ ಬರ್ಬೋದಲ್ಲ. ನಿಮ್ಗೆ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡೋಕೆ ನಿಮ್ಗೆ ಟೈಮ್ ಸಿಗಲಿಲ್ಲ ಅಂದ್ರೆ ವೀಕ್ಲಿ ಒಂದಾದರೂ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿರಿ. ಮತ್ತು ಡೈಲಿ ಲೈವ್ನ ಮಾಡಿರಿ. ನೀವು ಏನಾದರೂ ಸ್ವಲ್ಪ 5-6 ಅವರ್ ಲೈವ್ ಆನ್ ಇಟ್ಬಿಡ್ರಿ. ಸ್ವಲ್ಪ ಮ್ಯೂಟ್ ಹಾಕ್ರಿ. ಏನಾದ್ರು ನಿಮ್ಗೆ ವರ್ಕ್ ಇತ್ತಂದ್ರೆ ಮಾತಾಡ್ರಿ, ಸ್ವಲ್ಪ ನಡು ಸ್ವಲ್ಪ ಮಾತಾಡಿ, ಸ್ವಲ್ಪ ಮ್ಯೂಟ್ ಮಾಡೋದು ಮಾಡಿರಿ, ನಡೀತದ. ಹಂಗೆ ಮಾಡೋದ್ರಿಂದನೂ ನಮ್ಮದು ಸ್ವಲ್ಪ ನಿಮ್ಗೆ ಸಪೋರ್ಟ್ ಮಾಡೋರು ಬಂದು ಸಪೋರ್ಟ್ ಮಾಡಿನೂ ಹೋಗ್ತಾರೆ. ಮತ್ತು ನೀವು ಫ್ರೀ ಆದ್ಮ್ಯಾಗ ಮತ್ತು ಲೈವ್ದಾಗ ಜಾಯ್ನ್ ಆದ್ರೂ ನಡೀತದ. ಹೀಗಾಗಿ ವಾಚ್ ಅವರ್ನು ಕಂಪ್ಲೀಟ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗ್ತೈತಿ. ಹಾಗೆ ನಿಮ್ಗೆ ಕೆಲವೊಬ್ಬರ ಲೈವ್ಗೆ ನೀವು ಹೋಗಿ ಅವ್ರಿಗೆ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ತೊಗೋಬೇಕಾಗ್ತೈತಿ. ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೆ ನಮಗೂ ಸಪೋರ್ಟ್ ಸಿಗ್ತೈತಿ, ಅವ್ರಿಗೆ ಸಪೋರ್ಟ್ ಸಿಗ್ತೈತಿ. ನಾವು ಅವ್ರ ಲೈವ್ ಇದ್ರೆ ಅವ್ರು ನಮ್ಮ ಲೈವ್ಗೆ ಬಂದು ಸಪೋರ್ಟ್ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ನಮ್ಮದು ಸ್ವಲ್ಪ ವಾಚ್ ಅವರ್ನು ಕಂಪ್ಲೀಟ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗ್ತೈತಿ. ಶಾರ್ಟ್ಸ್ನು ಡೈಲಿ ಅಪ್ಲೋಡ್ ಮಾಡೋದ್ರಿಂದ ಶಾರ್ಟ್ಸಿಂದ ಸಬ್ಸ್ಕ್ರೈಬರ್ಸ್ನು ಬರ್ತಾರೆ. ಬೇಕಾದ್ರೆ ಫೇಸ್ ಲೈವ್ ಮಾಡೋದ್ರಿಂದ ವಾಚ್ ಅವರ್ ಜಾಸ್ತಿ ಬರ್ತೈತಿ. ಒಬ್ಬೊಬ್ಬರ ಫೇಸ್ ತೋರಿಸಲ್ದ ಲೈವ್ ಮಾಡ್ತಾರೆ. ಯಾಕಂದ್ರೆ ಫೇಸ್ ತೋರಿಸಿ ಲೈವ್ ಮಾಡೋರಿಗೆ ಗೊತ್ತ್ರಿ ಯಾವ ರೀತಿ ಕಮೆಂಟ್ಸ್ ಬರ್ತಾವೆ, ಬ್ಯಾಡ್ ಕಮೆಂಟ್ಸ್ ಅಂತ. ನಾನು ಫೇಸ್ ಲೈವ್ನ ಮಾಡ್ತಿದ್ನಿ, ಬರ್ತಿರ್ತಾವೆ ಇನ್ನೂ, ಆದ್ರೂ ಲೈವ್ ಮಾಡ್ತಿರ್ತೀನಿ. ಬ್ಯಾಡ್ ಕಮೆಂಟ್ ಬರ್ತಿರ್ತಾವೆ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದನ್ನು ತಲೆ ಕೆಡಿಸ್ಕೊಂಡು ಕೂತ್ರೆ ನಾವು ಯೂಟ್ಯೂಬ್ ಮಾಡೋಕ್ಕೆ ಸಾಧ್ಯ ಆಗಂಗಿಲ್ಲ. ಕೆಲವೊಂದಷ್ಟು ಇರ್ತಾರೆ ಜನ, ಎಲ್ಲರೂ ಸೇಮ್ ಇರೋಂಗಿಲ್ಲ. ಅಂಥವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ನಾವು ಲೈವ್ನ ಕಂಟಿನ್ಯೂ ಮಾಡಬೇಕಾಗ್ತೈತಿ. ಹಾಗೆ ನಮ್ಗೆ ಸಪೋರ್ಟ್ ಮಾಡೋರು ಇರ್ತಾರಲ್ಲ, ಅವ್ರು ಇರಬೇಕಾದ್ರೆ ನಮ್ಗೆ ಅಂಥ ಬ್ಯಾಡ್ ಕಮೆಂಟ್ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹಾಗೆ ಲೈವ್ನ ಕಂಟಿನ್ಯೂ ಮಾಡಬೇಕು. ಮತ್ತು ಮ್ಯೂಟ್ ಲೈವ್ ಮಾಡೋದ್ರಿಂದ ವಾಯ್ಸ್ ಓವರ್ ಬರೋದಿಲ್ಲ ಅಂತ ಹೇಳ್ತಾರೆ. ಬರ್ತೈತಿ, ಸ್ವಲ್ಪ ಅನ್ಮ್ಯೂಟ್ ಮಾಡಿ ನಾವು ಮಾತಾಡಬೇಕಾಗ್ತೈತಿ. ಪೂರ್ತಿ ಮ್ಯೂಟ್ ಹಾಕಿದ್ರೆ ವಾಚ್ ಓವರ್ ಜಾಸ್ತಿ ಬರೋಂಗಿಲ್ಲ ನಮ್ಗೆ. ಮೋನೋ ಆಗಿತ್ತು, ಮಾರ್ಚಲ್ಲಿ ಮೋನೋ ಆಗಿತ್ತು ನೋಡಿರಿ. ನಾನು ಫಸ್ಟ್ ಹಾಫ್ ಮೋಟೈಸ್ ಮಾಡ್ಕೊಂಡೀನಿ, ನೆಕ್ಸ್ಟ್ ಅದು ಫುಲ್ ಮೋಟೈಸ್ ಮಾಡ್ಕೊಂಡು. ನಾನು ಮಾಡಿದ ತಪ್ಪನ್ನ ನೀವು ಯಾರು ಮಾಡೋಕ್ಕೆ ಹೋಗ್ಬೇಡ್ರಿ. ನಾ ಏನು ತಪ್ಪು ಮಾಡಿದ್ನಿ ಅಂತಂದ್ರೆ, ಚಾನಲ್ ಓಪನ್ ಮಾಡಿ ಒಂದು 3-4 ಮಂತ್ ನನಗೆ ಲೈವ್ ಬಗ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ಲೈವ್ ಮಾಡೋಕ್ಕೆ ಅಷ್ಟೊಂದು ಧೈರ್ಯನೂ ಇರಲಿಲ್ಲ. ಎಲ್ಲರದ್ದು ನೋಡಿ ನಾನು ಆಮ್ಯಾಗ ಸ್ವಲ್ಪ ಧೈರ್ಯ ಬಂದಂಗೆ ಆಯಿತು. ಹೀಗಾಗಿ ನಾನು 3 ತಿಂಗಳಾದ್ಮೇಲೆ ನಾನು ಲೈವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಿ. ಹೀಗಾಗಿ ನನ್ನ 3 ತಿಂಗಳೆಲ್ಲ ಲಾಸ್ ಆದಂಗೆ ಆಯ್ತು ರೀ. ಇಲ್ಲಿ ಟೈಮ್ನ ಕಡಿಮೆ ಆಯ್ತಲ್ರಿ ನನಗೆ. ನಾವು ಕೆಲವೊಂದು ವೀಡಿಯೋಸ್ ಅಪ್ಲೋಡ್ ಮಾಡಬೇಕಾದ್ರೆ ಸಣ್ಣ ಮಿಸ್ಟೇಕ ನಮ್ಗೆ ದೊಡ್ಡ ಪ್ರಾಬ್ಲಮ್ ಆಗಿಬಿಡ್ತಾವೆ. ಸೊ ಹಂಗೆ ನನಗೂ ಒಂದು ಚಾನಲ್ಗೆ ಒಂದು ಪ್ರಾಬ್ಲಮ್ ಆಗಿತ್ತು. ಯೂಟ್ಯೂಬ್ದಾಗ ಯಾವುದೇ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಹಾಕ್ಬೇಕಂದ್ರೂ ಭಾಳ ವಿಚಾರ ಮಾಡಿ ಹಾಕಬೇಕಾಗ್ತೈತಿ. ನಮ್ಮದು ಓನ್ ಕಂಟೆಂಟ್ ಇದ್ದರೆ ಏನೂ ಪ್ರಾಬ್ಲಮ್ ಇರೋಂಗಿಲ್ಲ. ಏನಾದರೂ ಸ್ವಲ್ಪ ಬೇರೆ ವಿಡಿಯೋ ಸ್ವಲ್ಪ ಹಾಕಿದ್ರೆ ಅದು ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಡ್ತೈತಿ. ಸೊ ಹೀಗೆ ನನಗೊಂದು ಪ್ರಾಬ್ಲಮ್ ಆಗಿತ್ತು. ಅದಕ್ಕೋಸ್ಕರ ನನಗೆ 3 ಮಂತ್ ಅದು ಪ್ರಾಬ್ಲಮ್ದಾಗ ನನಗೆ ವ್ಯೂಸ್ನೂ ಡೌನ್ ಆಗಿಬಿಡ್ತು ಫುಲ್. ಅದೇನಪ್ಪ ಅಂತಂದ್ರೆ, ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ರೀ, ಕಾಂತಾರ ಫಿಲ್ಮ್ದು ವಿಡಿಯೋ ಅಪ್ಲೋಡ್ ಮಾಡಿದ್ನಿ. ಸ್ವಲ್ಪ ಹಾಕಿದ್ನಿ, ಅದು ಎಲ್ಲರೂ ಹಾಕತ್ತಾರ ಅಂತ ಹೇಳಿ ಏನು ಆಗಕ್ಕಿಲ್ಲ ಅಂತ ಹೇಳಿ ನಾನು ಏನು ಮಾಡಿದ್ನಿ, ಶಾರ್ಟ್ಸ್ದಾಗ ಒಂದು ಸ್ವಲ್ಪ ಕ್ಲಿಪ್ ಹಾಕಿದ್ನಿ ಕಾಂತಾರ ಫಿಲ್ಮ್ದ. ಅದು ಹಾಕಿದ್ದ ನಂಗೆ ಒಂದು 2-3 ಡೇಸ್ ಆದ್ಮೇಲೆ ಸ್ಟ್ರೈಕ್ ಬಂತು.
ಸ್ಟ್ರೈಕ್ ಬಂತು. ನಾನು ಸ್ಟ್ರೈಕ್ ಬಂದದ್ದು ನೋಡಿ ಗಾಬರಿ ಆಗಿ ಅದ್ರ ಬಗ್ಗೆ ವಿಡಿಯೋ ಯಾವುದೂ ನೋಡಲಿಲ್ಲ. ಆ ವಿಡಿಯೋ ಡಿಲೀಟ್ ಮಾಡಿದ್ರೆ ಸ್ಟ್ರೈಕ್ ಹೋಗ್ತೈತೆ ಅಂತ ಹೇಳ್ದೆ. ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಡಿಲೀಟ್ ಮಾಡಿಬಿಟ್ಟಿದ್ರಿ ನಾನು. ಡಿಲೀಟ್ ಮಾಡಿ ಬಿಟ್ಟಿದ್ರು ಅದು ನಾನು ಕ್ರೋಮ್ದಾಗ ಹೋಗಿ ನೋಡಿದ್ರೆ ಅಲ್ಲಿ ಸ್ಟ್ರೈಕ್ ಹೋಗಿರಲಿಲ್ಲ, ಹಾಗೆ ಇತ್ತು. ಆಮೇಲೆ ನಾನು ಯೂಟ್ಯೂಬ್ದಾಗ ಸರ್ಚ್ ಮಾಡಿ ನೋಡಿದಾಗ ಗೊತ್ತಾಯಿತು ಆ ವಿಡಿಯೋನ ಡಿಲೀಟ್ ಮಾಡಬಾರ್ದಾಗಿತ್ತಂತ. ಹಿಂಗೆ ಆಗ್ತೈತಿ. ವೈಟಿದಾಗ ಎಷ್ಟು ತಿಳ್ಕೊಂಡ್ರೂ ಕಡಿಮೆ ಐತಿ. ಎಲ್ಲ ಗೊತ್ತಿದ್ದವ್ರು ಯಾರು ಇರೋಂಗಿಲ್ಲ. ಕೆಲವೊಂದು ನನಗೆ ಗೊತ್ತಿದ್ದು ಮತ್ತೊಬ್ರಿಗೆ ಗೊತ್ತಿರೋಂಗಿಲ್ಲ, ಕೆಲವೊಬ್ರಿಗೆ ಗೊತ್ತಿದ್ದ ನನಗೆ ಗೊತ್ತಿರೋಂಗಿಲ್ಲ. ಹಿಂಗೆ ಆಗಿರ್ತೈತಿ. ಒಬ್ರಿಗೊಬ್ರು ಕೇಳಿ ತಿಳ್ಕೊಬೇಕಾಗ್ತೈತಿ. ಹಾಗೆ ನನಗೆ ಗೊತ್ತಿಲ್ಲದ್ರೂ ಕೂಡ ಹೇಳ್ತಾರೆ, ನನಗೆ ಲೈವ್ದಾಗ ಬಂದ ಸಪೋರ್ಟ್ ಮಾಡ್ತಾರೆ. ಅವರೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಅದು ನೋಡಿದ ಮೇಲೆ ನಾನೇನು ಮಾಡಿದ್ನಿ, ಅದು ವಿಡಿಯೋ ಡಿಲೀಟ್ ಮಾಡಬಾರ್ದಾಗಿತ್ತಂತ. ಹೀಗಾಗಿ ಆ ಡಿಲೀಟ್ ಮಾಡಿರಲಿಲ್ಲ ಅಂದರೆ ಅವ್ರಿಗೆ ಮೇಲ್ ಕಳಿಸಿದ್ರೆ ಅದು ಹೋಗ್ತೈತಂದ್ರಿ ಸ್ಟ್ರೈಕ್ ನಂದ. ಬಟ್ ಏನೋ ಆಯಿತು. 3 ಮಂತ್ ತನಕ ನನಗೆ ವ್ಯೂಸ್ ಎಲ್ಲ ಡೌನ್ ಆಗಿಬಿಡ್ತು. ಫುಲ್ 3 ಮಂತ್ ತನಕ ಫುಲ್ ವಿಡಿಯೋಗೂ ಯೂಸ್ ಇಲ್ಲ, ಶಾರ್ಟ್ಸ್ಗೂ ಯೂಸ್ ಇಲ್ಲ, ಲೈವ್ ಅಂತೂ ಮೊದಲೇ ಇಲ್ಲ. ಆ ಒಂದು ಸ್ಟ್ರೈಕ್ ಬರೋದ್ರಿಂದ ನಾನು ಮಾಡಿದ ತಪ್ಪಿಗಾಗಿ ನಾನು 3 ಮಂತ್ ಆ ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ. ನಮ್ಮ ಚಾನಲ್ ಸ್ವಲ್ಪ ಮಾತಾಡ್ಬಿಡ್ಬಾರ್ರಿ, ಅದಕ್ಕೆ ಸ್ವಲ್ಪ ವಿಡಿಯೋ ಮುಂದೆ ಆಗ್ಲಾಕತ್ತೈತಿ. ಅಡ್ಜಸ್ಟ್ ಮಾಡ್ಕೊರಿ. 3 ಮಂತ್ ಆದ್ಮ್ಯಾಗ ನನಗೆ ಫುಲ್ ಮತ್ತೆ ಏನಾಗೈತಂದ್ರೆ ಮೊದಲಿನ ಥರ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದು 3 ಮಂತ್ ಆದ್ಮ್ಯಾಗ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಒಂದು 2 ವಾರ ಆದ್ಮ್ಯಾಗ ನನ್ನ ಚಾನಲ್ ಮಾನಿಟೈಸೇಷನ್ ಆನ್ ಆಯಿತು. ಸೊ ಅದಕ್ಕೆ ಫ್ರೆಂಡ್ಸ್, ಯಾವುದಾದ್ರೂ ಫೀಲ್ಡಾಗಲಿ ಬೇರೆ ಯಾವುದಾದ್ರೂ ವಿಡಿಯೋ ಆಗಲಿ ನಿಮ್ಮ ಚಾನಲ್ದಾಗ ಹಾಕೊಳಕ್ಕೆ ಹೋಗ್ಬೇಡ್ರಿ. ಇದರಿಂದ ಸ್ಟ್ರೈಕ್ ಬರ್ಬೋದು, ಕಾಪಿರೈಟ್ ಬರ್ತೈತಿ. ಪ್ರಾಬ್ಲಮ್ ಮಾಡ್ಕೊಂಡ್ರೆ ಚಾನಲ್ಗೆ ವ್ಯೂಸ್ ಬರೋಂಗಿಲ್ಲ, ಎಲ್ಲ ಡೌನ್ ಆಗಿಬಿಡ್ತೈತಿ. ಏನು ವಿಡಿಯೋಕ್ಕೂ ಯೂಸ್ ಇಲ್ಲ, ಲೈವ್ನೂ ಯೂಸ್ ಇಲ್ಲ, ಶಾರ್ಟ್ಸ್ನೂ ಯೂಸ್ ಇಲ್ಲ. ಹಿಂಗಾದ್ರೆ ಮೋನೋಕ್ಕೂ ಪ್ರಾಬ್ಲಮ್ ಆಗ್ತೈತಿ. ಅದಕ್ಕೆ ಫ್ರೆಂಡ್ಸ್, ನಾನು ಮಾಡಿದ ತಪ್ಪನ್ನು ನೀವು ಮಾಡೋಕ್ಕೆ ಹೋಗ್ಬೇಡ್ರಿ. ಮತ್ತು ಏನಾದರೆ ನನಗೆ ಯೂಟ್ಯೂಬ್ದಾಗ ಏನಾದರೆ ನಿಮ್ಗೆ ಡೌಟ್ಸ್ ಇತ್ತಂದ್ರೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ನಂಗೆ ಎಷ್ಟು ಗೊತ್ತೈತಿ ಅಷ್ಟು ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ. ನೀವು ಯೂಟ್ಯೂಬರ್ಸ್ ಯಾರಾದರೂ ನನ್ನ ವಿಡಿಯೋ ನೋಡತ್ತೀರಿ ಅಂತಂದರೆ ಇದನ್ನು ಕಮೆಂಟಲ್ಲಿ ನನಗೆ ಕಮೆಂಟ್ಸ್ ಹಾಕಿರಿ. ಏನಾದರೂ ನಿಮ್ಗೆ ಡೌಟ್ ಇದ್ದರೆ ನನಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಏನು ಡೌಟ್ ಐತಿ ಅದನ್ನ ಕಮೆಂಟ್ ಹಾಕಿರಿ. ನನಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳ್ತೀನಿ ರೀ ನಾನು. ಮತ್ತು ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತೀನಿ, ಸಪೋರ್ಟ್ ಮಾಡ್ತೀನಿ. ನನಗೆ ನಿನ್ನೆ 5K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದರು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡತ್ತೀರಿ, ಮುಂದೇನೂ ಸಪೋರ್ಟ್ ಮಾಡಿರಿ. ಏನಾದರೂ ಮಿಸ್ಟೇಕ್ ಇದ್ದರೆ ನಂಗೆ ತಿಳಿಸ್ರಿ, ತಿಳ್ಕೊತೀನಿ. ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೋಬೇಕ್ರಿ. ಕೆಲವೊಬ್ರು ಇರ್ತಾರೆ, ನಾನೇ ಕಮೆಂಟ್ ಹಾಕಬೇಕು, ನಾ ಯಾಕೆ ಹೋಗಿ ಸಪೋರ್ಟ್ ಮಾಡಬೇಕು ಇಂಥ ಇರೋರು ಇರ್ತಾರೆ. ಅಂಥವ್ರು ಇರಲಿ, ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳಂಗಿಲ್ಲ. ಯಾಕಂದರೆ ನಂಗೆ ಸಪೋರ್ಟ್ ಮಾಡೋರು ಭಾಳ ಜನ ಇದ್ದಾರೆ. ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಸ್ವಲ್ಪನಾದರೂ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಹಾಕಿರಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೈಡಲ್ಲಿರುವ ಹೈ ಪಾಯಿಂಟನ್ನು ಕೊಟ್ಟು ನಮ್ಮ ಚಾನಲ್ ಫುಲ್ ಡಿಸ್ಟರ್ಬ್ ಮಾಡಕತ್ತಾಳ. ನಂದು ವಾಯ್ಸ್ ಕ್ಲಿಯರ್ ಐತಿ ಇವೆಲ್ಲ ಗೊತ್ತಿಲ್ಲ, ನಾನು ಮೈಕ್ನು ಹಾಕ್ಕೊಂಡಿಲ್ಲ. ಮತ್ತೆ ಸಿಗ್ತೇನೆ ರೀ ನೆಕ್ಸ್ಟ್ ವಿಡಿಯೋದಾಗ. ಎಲ್ಲರಿಗೂ ಬಾಯ್.